ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾ ಅಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಒಂದು ಅಪ್ಡೇಟ್ನ ಕೊಟ್ಟಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಎಲ್ಲ ಗೃಹಲಕ್ಷ್ಮಿಯರಿಗೂ ಕೂಡ. ಅದೇನೋ ನಾನು ತಿಳಿಸ್ತೀನಿ. ಇದು ತುಂಬಾ ಇಂಪಾರ್ಟೆಂಟ್ ವಿಡಿಯೋ ಇದೆ. ವಿಡಿಯೋನ ಸ್ಕಿಪ್ ಮಾಡ್ದಲೇ ಸಂಪೂರ್ಣವಾಗಿ ನೋಡಿ. ಹಾಗೆ 24ನೇ ಕಂತಿನ ಹಣದ ಬಗ್ಗೆ ಕೂಡ ಅಪ್ಡೇಟ್ ಬಂದಿದೆ, ಅದ್ರ ಬಗ್ಗೆ ಕೂಡ ತಿಳಿಸ್ತೀನಿ. ಸೊ ಸಂಪೂರ್ಣವಾಗಿ ವಿಡಿಯೋನ ನೋಡಿದ್ರೆ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಯಾರೆಲ್ಲ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ರೆಗ್ಯುಲರ್ ಆಗಿ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈ ಕೂಡಲೇ ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನಲ್ಲೂ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿ. ಆವಾಗ ನೆಕ್ಸ್ಟ್ ನಾನು ಯಾವುದೇ ಅಪ್ಡೇಟ್ ಮಾಡಿದಾಗ ವೀಡಿಯೋಸ್ನ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನೀವು ಫ್ರೀ ಇದ್ದಾಗ ನನ್ನ ವೀಡಿಯೋಸ್ನ ನೋಡ್ಬೋದು. ಹಾಗೆ ನಿಮಗೆ ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದಿಂದ ಬರುವಂತಹ ಅಪ್ಡೇಟ್ಸ್ ಆಗಿರ್ಬೋದು, ಹೊಸ ಯೋಜನೆ ಬಗ್ಗೆ ಮಾಹಿತಿ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಚೆಕ್ ಮಾಡ್ಬೋದು. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿದೆ. ಏನಪ್ಪ ಅದು ಅಂತಂದರೆ, ಈಗ ನಮಗೂ ಕೂಡ ಗೊತ್ತಿದೆ, ಮೊನ್ನೆ ಸದನದಲ್ಲಿ ಗೃಹಲಕ್ಷ್ಮಿ ಯೋಜನೆದೆ ತುಂಬ ಚರ್ಚೆ ಆಯಿತು. ಮತ್ತು ಫೆಬ್ರವರಿ ಹಾಗೆ ಮಾರ್ಚ್ ತಿಂಗಳದ್ದು ಮಿಸ್ ಆಗಿದೆ ಅಂತ ಆಪೋಸಿಟ್ ಪಾರ್ಟಿಯವ್ರು ಹೇಳಿದ್ದಕ್ಕೆ ಆಮೇಲೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಾಗಲಿ ಅಥವಾ CM ಸಿದ್ದರಾಮಯ್ಯ ಅವರಾಗಲಿ ಒಪ್ಕೊಂಡ್ರು, ಹೌದು 2 ತಿಂಗಳದ್ದು ನಮಗೆ ಕೊಡೋದು ಮಿಸ್ ಆಗಿದೆ ಅಂತ. ಅದ್ರ ಜೊತೆಗೆ ಇನ್ನೊಂದು ಏನಪ್ಪ ಅವ್ರು ಹೇಳಿರೋದು ಅಂದರೆ, ತೀರ್ಕೊಂಡಿರ್ತಾರಲ್ಲ ಅವ್ರ ಅಕೌಂಟಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಹೋಗ್ತಾ ಇದೆ ಅಂತ. ಅದಕ್ಕೆ ಅದ್ರ ಬಗ್ಗೆ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಖಡಕ್ಕಾಗಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಈಗ ಯಾರಿಗೆಲ್ಲ ಅಕಸ್ಮಾತ್ ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲೈ ಮಾಡಿ ಹಣ ತಗೋತಿರ್ತಾರೆ, ಅವ್ರು ತೀರ್ಕೊಂಡಾಗ ಏನಾಗುತ್ತೆ ಅಂತಂದರೆ, ಈಗ ಒಂದು ಡೆತ್ ಸರ್ಟಿಫಿಕೇಟ್ ಹೋಗಿ ಫುಡ್ ಡಿಪಾರ್ಟ್ಮೆಂಟಿಗೆ ಕೊಟ್ಟರೆ ರೇಷನ್ ಕಾರ್ಡಲ್ಲಿ ಅವ್ರ ಹೆಸರನ್ನ ರಿಮೂವ್ ಮಾಡ್ತಾರೆ. ಬಟ್ ತುಂಬ ಜನ ಏನು ಮಾಡ್ತಿದ್ದಾರೆ, ಮುಂಚೆ ಅನ್ನಭಾಗ್ಯ ಯೋಜನೆ ಹಣ ಕೂಡ ಬರ್ತಾ ಇತ್ತು, ಆಮೇಲೆ ಗೃಹಲಕ್ಷ್ಮಿ ಯೋಜನೆ ಹಣ ಕೂಡ ಬರ್ತಿರೋದ್ರಿಂದ ಸರ್ಕಾರಕ್ಕೆ ಹೆಂಗೆ ಗೊತ್ತಾಗುತ್ತೆ ಅಂದ್ಬಿಟ್ಟು ಹಂಗೆ ಬಿಟ್ಬಿಟ್ಟಿದ್ದಾರೆ. ಹಂಗೆ ಬಿಟ್ಟು ಅವ್ರು ತೀರ್ಕೊಂಡು ಕೂಡ ಅವರ ಹೆಸರಲ್ಲಿ ಅವ್ರ ಅಕೌಂಟಿಗೆ ಹಣ ಮಾತ್ರ ಹೋಗ್ತಾನೆ ಇದೆ. ಸೊ ಹಾಗಾಗಿ ಈಗ ಅದಕ್ಕೆ ಸಂಬಂಧಪಟ್ಟಂಗೆ ಆ್ಯಪ್ ಕೂಡ ಮಾಡಿದ್ದಾರೆ. ಈಗ ಯಾರೆಲ್ಲ ತೀರ್ಕೊಂಡಿರ್ತಾರೆ ಅವ್ರದ್ದು ಆಟೋಮೆಟಿಕ್ ಆಗಿ ರೆಕಗ್ನೈಸ್ ಆಗುತ್ತೆ ಸಿಸ್ಟಮಲ್ಲಿ. ಸೊ ಹಾಗಾಗಿ ನೀವೇ ಇನಿಷಿಯೇಟಿವ್ನ ತಗೊಂಡು ಯಾರ್ದೆಲ್ಲ ತೀರ್ಕೊಂಡಿರ್ತಾರೆ ಅವ್ರಿಗೆಲ್ಲ ಈ ಯೋಜನೆ ಹಣ ಬರ್ತಾ ಇದ್ರೆ ನೀವೇ ಖುದ್ದಾಗಿ ಹೋಗಿ ಡೆತ್ ಸರ್ಟಿಫಿಕೇಟ್ನ ಕೊಟ್ಟರೆ ಫುಡ್ ಡಿಪಾರ್ಟ್ಮೆಂಟಲ್ಲಿ ಅವರು ಆ ಹೆಸರನ್ನ ರೇಷನ್ ಕಾರ್ಡಿಂದ ರಿಮೂವ್ ಮಾಡ್ತಾರೆ. ನೀವಾಗೆ ಹೋಗಿ ಮಾಡಿದ್ರೆ ಒಳ್ಳೆಯದು. ಯಾಕಂದರೆ ಮತ್ತೆ ಅಧಿಕಾರಿಗಳು ಬಂದು ಕ್ಯಾನ್ಸಲ್ ಮಾಡಿಸೋ ಬದಲು, ಅಥವಾ ಇದ್ರ ಬಗ್ಗೆ ಬ್ಯಾಂಕಿಗೂ ಕೂಡ ಖಡಕ್ ಎಚ್ಚರಿಕೆನ ಕೊಟ್ಟಿದ್ದಾರೆ. ಯಾರೆಲ್ಲ ತೀರ್ಕೊಂಡಿರೋ ಅಕೌಂಟಿಗೂ ಕೂಡ ಹಣ ಬರ್ತಾ ಇದೆ, ಆ ಥರ ಆಗ್ತಿದ್ರೆ ಅವ್ರಿಗೆ ಪೆನಾಲ್ಟಿ ಕೂಡ ಕಟ್ಟಿಸ್ಕೊಳ್ಳಿ ಅಂದ್ಬಿಟ್ಟು ಸ್ವತಃ ಸರ್ಕಾರದಿಂದನೇ ಬ್ಯಾಂಕ್ಗಳಿಗೂ ಕೂಡ ಮೆಸೇಜ್ ಬರ್ತಾ ಇದೆ. ಅವರಾಗೆ ಅಕೌಂಟ್ ಪೆನಾಲ್ಟಿ ಫೈನ್ ಹಾಕೋಕ್ಕಿಂತ ಮುಂಚೆ ನೀವೇ ಹೋಗಿ ಯಾರ್ದೆಲ್ಲ ತೀರ್ಕೊಂಡಿರೋದು ಕೂಡ ಹಣ ತಗೋತಿದ್ದೀರಾ ಅಂತಂದರೆ ದಯವಿಟ್ಟು ಆದಷ್ಟು ಬೇಗ ಹೋಗಿ ಹೆಸರನ್ನ ರಿಮೂವ್ ಮಾಡಿಸಿ. ಅಕಸ್ಮಾತ್ ನೀವು ಹೆಸರನ್ನ ರಿಮೂವ್ ಮಾಡಿಸಿದ್ಮೇಲೆ ಆಮೇಲೆ ಬೇರೆ ಯಾರು ಮಹಿಳೆಯರು ಇರ್ತಾರೆ ಅವರು ನೀವು ಹೋಗಿ ಹೊಸದಾಗಿ ಈ ಒಂದು ಯೋಜನೆಗೆ ಅಪ್ಲೈ ಮಾಡ್ಬೋದು. ಈ ಗೃಹಲಕ್ಷ್ಮಿ ಯೋಜನೆ ಅಂಥದ್ದು ನಿರಂತರವಾಗಿ ನಡೀತಿರುತ್ತೆ. ಲಾಸ್ಟ್ ಡೇಟ್ ಅಂತ ಯಾವುದೇ ರೀತಿ ಇಲ್ಲ. ನೀವು ಇವಾಗಲೂ ಹೋಗಿ ಅಂದರೆ ಯಾರೆಲ್ಲ ತೀರ್ಕೊಂಡಿರ್ತಾರೆ ಅವ್ರ ಹೆಸರು ರಿಮೂವ್ ಮಾಡಿಸಿ ನೀವು ಮತ್ತೆ ಹೋಗಿ ಹೊಸದಾಗಿ ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲೈ ಮಾಡ್ಬೋದು. ನೀವು ಅಪ್ಲೈ ಮಾಡಿದ್ಮೇಲೆ ಒಂದು 3-4 ಮಂತ್ಸ್ ಬೇಕಂತೆ ಸಿಸ್ಟಮಲ್ಲಿ ಅಪ್ಡೇಟ್ ಆಗೋಕ್ಕೆ. ಸೊ ಅಪ್ಡೇಟ್ ಆದ ಕೂಡಲೇ ಆವಾಗ ಯಾವ ಕಂತಿನ ಹಣ ರಿಲೀಸ್ ಮಾಡ್ತಾರೆ ಆವಾಗಿಂದ ನಿಮಗೆ ಗೃಹಲಕ್ಷ್ಮಿ ಹಣ ಬರುವಂಥದ್ದು. ನೆಕ್ಸ್ಟು 24ನೇ ಕಂತಿನ ಹಣದ್ರ ಬಗ್ಗೆ ಅಪ್ಡೇಟ್ ಹೇಳಬೇಕಂತಂದರೆ, ಈಗ ಸಾಕಷ್ಟು ಜನಕ್ಕೆ ಗೊತ್ತಿದೆ. ಈಗ ಸೋಮವಾರದಿಂದ ಎಲ್ಲರ ಖಾತೆಗೆ ಹಾಕ್ತಾ ಇದ್ದಾರೆ. ಶನಿವಾರದೊಳಗೆ ಎಲ್ಲರಿಗೂ ಕೂಡ ನಾವು ಹಣ ಜಮೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ಇನ್ನೂ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದೀರಾ ಹಣ ಜಮೆ ಆಗಿಲ್ಲ ಅಂತ. ಈಗ ಜಾಸ್ತಿ ಜನಕ್ಕೆ ಧಾರವಾಡ, ಹುಬ್ಳಿ ಆ ಸೈಡ್ ಜನಕ್ಕೆ ತುಂಬ ಜನಕ್ಕೆ 24ನೇ ಕಂತಿನ ಹಣ ಬೇಗ ಹಾಕಿದ್ದಾರೆ, ರಾಯಚೂರ ಕಡೆ ಎಲ್ಲ. ಯಾಕಪ್ಪ ಅಂತಂದರೆ ಕಳೆದ 22 ಹಾಗೆ 23ನೇ ಕಂತಿನ ಹಣ ಎಲ್ಲ ತುಂಬ ಜನಕ್ಕೆ ಅಲ್ಲಿ ಹಣನೇ ಜಮೆ ಆಗಿಲ್ಲ, ತುಂಬ ಲೇಟಾಗಿ ಜಮೆ ಆಗ್ತಿರೋದ್ರಿಂದ ಈ ಸತಿ 24ನೇ ಕಂತಿನ ಹಣ ಬೇಗ ಜಮೆ ಮಾಡಿದ್ದಾರೆ. ಯಾರಿಗೆಲ್ಲ 23ನೇ ಕಂತಿನ ಹಣ ಬಂದಿಲ್ಲ ಅವರಿಗೆ 23-24ನೇ ಕಂತಿನ ಹಣ ಒಟ್ಟಿಗೆ ಸೇರಿ 400 ರೂಪಾಯಿ ಜಮೆ ಆಗ್ತಿದೆ. ಸೊ ಹಾಗಾಗಿ ಅಲ್ಲಿ ಆ ಜಿಲ್ಲೆಯ ಮಹಿಳೆಯರಿಗೆ ಸ್ವಲ್ಪ ಜಾಸ್ತಿ ಜನಕ್ಕೆ ಬಂದಿದೆ. ಅಲ್ಲೂ ಎಲ್ಲರಿಗೂ ಕೂಡ ಬಂದಿದೆ ಅಂತಲ್ಲ, ಬಟ್ ಆ ಜಿಲ್ಲೆ ಜನಗಳಿಗೆ ಸ್ವಲ್ಪ ಬೇಗ ಬಂದಿದೆ ಅಷ್ಟೇ. ಸೊ ಚಿಂತೆ ಮಾಡಬೇಡಿ, ಶನಿವಾರದೊಳಗೆ ಹಣ ಜಮೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇವತ್ತು ಬೆಳಗ್ಗೆಯಿಂದ ಮೊನ್ನೆ ಎಲ್ಲ ಕಂಟಿನ್ಯೂಸ್ ಸಾಕು ಅಂತಲೇ ಬರ್ತಿದ್ದಾರೆ. ಇನ್ನು ನಾಳೆ ಒಂದೇ ದಿನ ಟೈಮ್ ಇರೋದು. ಇವತ್ತು ಶುಕ್ರವಾರ, ನಾಳೆ ಶನಿವಾರದೊಳಗೆ ಎಲ್ಲರಿಗೂ ಕೂಡ ಕ್ಲಿಯರ್ ಮಾಡ್ತೀವಿ. ಖಂಡಿತವಾಗ್ಲೂ ನಿಮಗೂ ಹಣ ಬಂದೇ ಬರುತ್ತೆ.
ಹಣ ಬಂದಿದೆ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ಹಾಗೆ ಅದೇ ತೀರ್ಕೊಂಡಿರೋದಾದರೆ ದಯವಿಟ್ಟು ಅವರ ಹೆಸರನ್ನ ರಿಮೂವ್ ಮಾಡಿಸಿ ರೇಷನ್ ಕಾರ್ಡಲ್ಲಿ. ಯಾಕಂದರೆ ಅದೇ 500 ಕೋಟಿ ಜನ ಇದ್ದಾರೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಮಾಹಿತಿ ಇದ್ದಾರೆ. ಅಂದರೆ ಯಾರೆಲ್ಲ ತೀರ್ಕೊಂಡಿರೋರ್ಗೂ ಅಕೌಂಟ್ ಹೋಗ್ತಿದೆ, ಅದೇ 500 ಕೋಟಿ ಜನ ಇದ್ದಾರೆ ಅಂದ್ಬಿಟ್ಟು ಅಪ್ಡೇಟ್ ಬಂದಿದೆ. ಸೊ ಹಾಗಾಗಿ ಆದಷ್ಟು ಬೇಗ ಹೋಗಿ ರಿಮೂವ್ ಮಾಡಿಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಈ ವಿಡಿಯೋನ ಲಿಂಕ್ನ ಶೇರ್ ಮಾಡಿ. ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದೆ, ವಿಡಿಯೋ ಇಷ್ಟ ಆಗ್ತಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು, ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿರುತ್ತೆ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.